ಈ ಹಚ್ಚಿಟ್ಬಿಟ್ಟು ಮಜಾ ತಗೋತಾರೆ ಹಚ್ಚುತ್ತು. ಅಯ್ಯೋ ಅಲ್ಲೂ ಹಚ್ಚೋದು ನಂಗೂ ಹಚ್ಚೋದು. ಇವ್ರ ಹತ್ರ ನನ್ನ ಹೊಗಳೋದು, ನನ್ನ ಹತ್ರ ಬಂದು ಸುಧನ್ ನೋಡ್ ಕಲ್ತ್ಕೊಳ್ಳಿ. ತುಂಬಾ ದಿವಸ ಆಗಿತ್ತು ಅಂತ ಅವ್ರ ಮನೆಗೆ ಹೋಗಿದ್ದೆ. ಹೋದಾಗ ರೀ ನೆನ್ನೆ ಶೂಟಿಂಗ್ ಅಲ್ಲಿ ಸುಧಾ ಬಂದಿದ್ರು, ಚೆನ್ನಾಗಿ ಹಲಸಂದಿ ಕಾಳು ಕಡಲೆಕಾಳು ಹುಳಿ ಮಾಡ್ಕೊಂಡು ಬಂದಿದ್ರು ಅಂದ್ರೆ ನಿಮ್ಗೆ ಅವರಿಂದ ಏನಾದ್ರು ಕಲಿಬೇಕು ಇವೆಲ್ಲ ನಿಮ್ಗೆ ಅನ್ಸಲ್ವಾ? ಅಂದ್ರೆ ದಿನ ಕಾರ್ ಬರುತ್ತೆ ಹತ್ಕೊಂಡು ಭಾಗ್ಯಲಕ್ಷ್ಮಿ ಶೂಟಿಂಗ್ ಹೋಗೋದು. ಗೊತ್ತಾ ಇವ್ರು ನೆಕ್ಸ್ಟ್ ಡೇ ಇವ್ರ ಮನೆ ನೆಕ್ಸ್ಟ್ ಡೇ ಐ ಕಾಲ್ಡ್ ಅಪ್ ಸುಧಾ ಹಾಯ್ ಪದ್ಮಜ, ಫೋನೇ ಮಾಡಲ್ಲ ಆಕೆ, ತುಂಬಾ ರೇರು. ಏನ್ ಹಾಯ್ ಪದ್ಮ, ನಾನು ಮಠದಿಂದ ಬರ್ತಾ ಇದ್ದೀನಿ, ಮನೆ ಕಡೆಯಿಂದಾನೇ ಹೋಗ್ತಾ ಇದ್ದೀನಿ, ಮನೆಗೆ ಬರ್ಬೋದಾ ಅಂದ್ರೆ ದಯವಿಟ್ಟು ಬನ್ನಿ. ನಾನು ಯಾವ್ದೋ ಶೂಟಿಂಗ್ ಮುಗಿಸ್ಕೊಂಡು ಮಧ್ಯರಾತ್ರಿ ಬಂದಿದ್ದೆ. ಐ ವಾಸ್ ವೆರಿ ಗ್ರಾಗಿ. ಬನ್ನಿ ಪದ್ಮಜ, ಸ್ವಲ್ಪ ನಾನು ಅಡುಗೆ ಎಲ್ಲ ಕಮ್ಮಿ ಮಾಡಿದ್ದೀನಿ ಇವತ್ತು, ಬನ್ನಿ ಬನ್ನಿ ಪರವಾಗಿಲ್ಲ ಅಂತ ಬಂದ್ರೆ. ಸುಧಾ ನೀವ್ ಏನ್ ಹುಳಿ ಮಾಡಿದ್ರಿ ಹೇಳಿ ಸುಧಾ, ಏನ್ ಮಾಡಿದ್ರಿ ಹೇಳಿ. ಈಗೋ ಇಶ್ಯೂ ಆಗೋಯ್ತು. ಇದಕ್ಕೆ ಯಾಕೆ ಇವ್ರು ಯಾಕೆ ಹುಳಿ ಈ ತರ ಬಂದ್ ಸೀರಿಯಸ್ ಆಗಿ ಬೆಳಗ್ಗೆ ಹೇಳ್ತಾರೆ? ಇಲ್ಲ ಅದೇನೋ ಕಾಳು ಹುಳಿ ಅಂತ ನೀವ್ ಕಾಳು ಹುಳಿಗೆ ಏನ್ ಹಾಕಿದ್ರಿ ನೀವ್ ಹೇಳಿ ನನಗೆ ಅಂತ. ಅವ್ರು ಒಂದ್ಸತಿ ಯಾವ್ದೋ ಕಲರಸ್ ಅಂತ ಯಾವ್ದೋ ಒಂದ್ ಕಲರ್, ಅವಾಗ ನಾನ್ ಸುಮ್ನೆ ಹೊರ್ಟೋಗಿದ್ದೆ ಶೂಟಿಂಗ್ಗೆ. ಆಮೇಲೆ ಏನು ತಂದಿಲ್ವಾ, ಇಲ್ಲ ಅದಕ್ಕೆ ಅವರು ನೀವೇನ್ರಿ ಇದು ಸುಮ್ನೆ ಕೈ ಬಿಸ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಪದ್ಮಜ ಆದ್ರೆ ಚಪಾತಿ ಪಲ್ಯ ಎಲ್ಲ ಡಬ್ಬದಲ್ಲಿ ಅಚ್ಚುತ್ ತಗೊಳ್ರಿ ಅಂತ ಕೊಡ್ತಾ ಇರ್ತಾರೆ. ನೀವು ಸುಮ್ನೆ ನಾವೇ ಕೊಡ್ಬೇಕು ಆ ಥರ ಬರ್ತೀರಲ್ಲ.